हो सकता है। कैजुअलिटीज सर बहुत ज्यादा है। कैजुअलिटी सुरक्षा के नजरिए से उसका आंकड़ा क्या अभी आया है सर? ದೆಹಲಿಯ ಸ್ಫೋಟಕ್ಕೆ ದೆಹಲಿ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಈ ಬಗ್ಗೆ ರಾಘವೇಂದ್ರ ಗುಡಿ ಮಾಹಿತಿಯನ್ನ ನೀಡ್ತಾ ಇದ್ರಿ. ಈ ಘಟನಾ ಸ್ಥಳದಲ್ಲಿ ಯಾವ ರೀತಿ ಸ್ಫೋಟ ಸಂಭವಿಸಿದೆ ಅಂದ್ರೆ ನಾವು ವಿಜುವಲ್ಸ್ ಅನ್ನ ನೋಡಿದ್ರೆ ಮೊದಲಿಗೆ ತಿಳಿದು ಬಂದಿದ್ದು ಒಂದು 3 ಕಾರುಗಳು ಬೆಂಕಿಗೆ ಆಹುತಿಯಾಗಿದೆ ಅನ್ನುವಂಥದ್ದು. ಅಲ್ಲಿ ನೋಡಿದ್ರೆ 10ಕ್ಕೂ ಹೆಚ್ಚು ಕಾರುಗಳು ಸುಟ್ಟು ಸಂಪೂರ್ಣವಾಗಿ ಭಸ್ಮವಾಗೋಗಿದೆ. ಅಷ್ಟು ತೀವ್ರವಾದಂತಹ ಸ್ಫೋಟ ಸಂಭವಿಸಿರುವಂಥದ್ದು. ಎಷ್ಟು ಜನ ಗಾಯಾಳುಗಳಿದ್ದಾರೆ, ಎಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅವ್ರಿಗೆ? ಚೈತ್ರ ನೋಡಿ, ಇಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಂಥ ಮಾತುಗಳನ್ನ ಕೇಳ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ಇದು CNGನ ಅಥವಾ ಯಾವುದಾದ್ರೂ ಒಂದು EV ಬ್ಲಾಸ್ಟ್ ಆಗಿರೋದಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿ ಹೇಳ್ತಾ ಇದ್ರು, ಅಲ್ಲಿಯ ಶಬ್ದ ಎಷ್ಟು ಇತ್ತಂದ್ರೆ ಇಡೀ ಭೂಮಿಯೇ ಬಾಯಿ ತೆರೆದು ನನ್ನನ್ನು ನುಂಗು ಬಿಡುತ್ತಾ ಅಂತ ಅನಿಸ್ತಾ ಇತ್ತು ನನಗೆ. 3 ಬಾರಿ ನಾನು ಎದ್ದು ನಿಲ್ಲೋದಕ್ಕೆ ಪ್ರಯತ್ನವನ್ನ ಮಾಡಿ ಮತ್ತೆ ಆ ಶಬ್ದದ ಆವೇಗಕ್ಕೆ ನಾನು ಮತ್ತೆ ಕುಸಿದು ಬೀಳ್ತಾ ಇದ್ದೆ. ಅಷ್ಟು ಒಂದು ರೀತಿಯಿಂದ ಭಯವನ್ನ ಹುಟ್ಟಿಸುವಂತ ಶಬ್ದ ಆಗಿತ್ತು. ಅಂತ ಒಂದು ಬ್ಲಾಸ್ಟ್ನ ಶಬ್ದವನ್ನ ನನ್ನ ಇಡೀ ಜೀವನದಲ್ಲಿ ನಾನು ಕೇಳಿರಲಿಲ್ಲ ಅಂತೇಳಿ ಆ ವ್ಯಕ್ತಿಯೊಬ್ಬ ಮಾತನಾಡ್ತಾ ಹೇಳ್ತಾ ಇದ್ದ. ಅದೇ ರೀತಿಯಾಗಿ ಸ್ಥಳೀಯರು ಹೇಳ್ತಾ ಇದ್ದಂತ ಮಾಹಿತಿಯನ್ನು ನೋಡೋದಾದ್ರೆ ಸಾಕಷ್ಟು ಜನರ ದೇಹಗಳು ಛಿದ್ರವಾಗಿ ಅಲ್ಲಿ ಬಿದ್ದಿದ್ದಾವೆ. ಹೀಗಾಗಿ 8 ಜನ ಒಂದು ಆಸ್ಪತ್ರೆಗೆ ಬರೋದಕ್ಕಿಂತ ಮುಂಚಿತವಾಗಿಯೇ ಸಾವನ್ನಪ್ಪಿದ್ರು ಅಂತ ಹೇಳಿ ಈಗ ಆಸ್ಪತ್ರೆಯ ಸಿಬ್ಬಂದಿ ಕೂಡ ಅಧಿಕೃತವಾದಂತಹ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಆ ಬ್ಲಾಸ್ಟ್ ಆದಂತ ಸ್ಫೋಟದ ತೀವ್ರತೆಯನ್ನ ನಾವು ಇಲ್ಲಿ ಗಮನಿಸಬಹುದಾಗಿದೆ. ಎಷ್ಟು ದೊಡ್ಡ ಮಟ್ಟದ ಸ್ಫೋಟ ಇದಾಗಿರಬಹುದು ಅಂತ ಹೇಳಿ. ಇನ್ನು ಕೆಲವು ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರುವಂತಹ ಮಾಹಿತಿಯನ್ನ ನೋಡೋದಾದ್ರೆ ಆ ಕಾರಿನ ಅಥವಾ ವಾಹನದ ಸ್ಪೇರ್ ಪಾರ್ಟ್ಸ್ ಏನಿರ್ತವೆ ಅವು 150 ಫೀಟ್ಗೂ ಅಧಿಕ ದೂರವಾಗಿ ಬಂದು ಬಿದ್ದಿದ್ದಾವೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಹೀಗಾಗಿ ಸಹಜವಾಗಿ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಟೆರರ್ ಆಂಗಲ್ ಅನ್ನ ತೆಗೆದು ಹಾಕೋ ಹಾಗೆ ಇಲ್ಲ. ಯಾಕಂದ್ರೆ ದೆಹಲಿಯಲ್ಲಿ ಕಾರ್ ಬಾಂಬ್ ಬ್ಲಾಸ್ಟ್ ಆಗಿದ್ದಂಥದ್ದು ಪ್ರಥಮವಾದಂತಹ ಸನ್ನಿವೇಶ ಅಲ್ಲ ಇದು. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಉಗ್ರರು ಈ ರೀತಿಯಾದಂತಹ ಕೃತ್ಯವನ್ನ ಅಲ್ಲಿ ಎಸಗಿರುವಂತಹ ಉದಾಹರಣೆಗಳು ಇನ್ನೂ ಜೀವಂತವಾಗಿರೋ ಕಾರಣದಿಂದಾಗಿ ಸಹಜವಾಗಿ ಟೆರರ್ ಆಂಗಲ್ ಬಗ್ಗೆ ಸಂಪೂರ್ಣವಾದಂತಹ ತನಿಖೆಯನ್ನ ನಡೆಸಲಾಗುತ್ತೆ. ಅಲ್ಲಿ ಭೇಟಿಯನ್ನ ಕೊಟ್ಟಂತ ಪೊಲೀಸ್ ಅಧಿಕಾರಿಗಳು ಕೂಡ ಅದನ್ನೇ ಹೇಳ್ತಾ ಇದ್ರು, ನಾವೀಗ ಅಲ್ಲಿ ಬಂದಿದ್ದೀವಿ, ತನಿಖೆಯನ್ನ ನಡೆಸ್ತೀವಿ, ಈಗಲೇ ಯಾವುದೇ ರೀತಿಯಾಗಿರ್ತಕ್ಕಂಥ ಹೇಳಿಕೆಯನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಅಂದ್ರೆ ಇದು CNG ಬ್ಲಾಸ್ಟ್ ಆಗಿದ್ದ ಅಥವಾ ಟೆರರ್ ಆಂಗಲ್ ಇದೆಯಾ, ಇದು ಬಾಂಬ್ ಬ್ಲಾಸ್ಟ್ ಆಗಿತ್ತಾ ಅನ್ನೋದನ್ನ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಪೊಲೀಸ್ ಅಧಿಕಾರಿಗಳು ಕೂಡ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಈಗ ಅಲ್ಲಿಗೆ NIA ಬರ್ತಾ ಇದೆ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಬರ್ತಾ ಇದೆ, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ ಬರ್ತಾ ಇದೆ, NSG ಕಮಾಂಡೋಗಳು ಕೂಡ ಆ ಒಂದು ಸ್ಥಳಕ್ಕೆ ಈಗ ಬರ್ತಾ ಇದ್ದಾರೆ. ಹೀಗಾಗಿ ಸಹಜವಾಗಿ ಪೊಲೀಸ್ ಅಧಿಕಾರಿಗಳು ಏನಾದರೂ ಅಲ್ಲಿಯ ಒಂದು ತೀವ್ರತೆಯ ಬಗ್ಗೆ ಆಲ್ರೆಡಿ ಮಾಹಿತಿಯನ್ನು ಕೊಟ್ಟರೆ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗಬಹುದು ಅನ್ನುವ ಕಾರಣದಿಂದಾಗಿ ಕೂಡ ಮಾಹಿತಿಯನ್ನು ಹಿಡಿದಿಟ್ಟಿರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದಾವೆ. ಯಾಕಂದ್ರೆ ಈ ಬಾಂಬ್ ಬ್ಲಾಸ್ಟ್ ಅಥವಾ ಈ ಬ್ಲಾಸ್ಟ್ ಏನಿದೆ, ನಾವು ಈ ಬಾಂಬ್ ಬ್ಲಾಸ್ಟ್ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದ್ರು ಕೂಡ ಅಧಿಕೃತವಾದಂತಹ ಮಾಹಿತಿ ಇಲ್ಲ. ಹೀಗಾಗಿ ಅದನ್ನ ಬಾಂಬ್ ಬ್ಲಾಸ್ಟ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬದಲಿಗೆ ಅಲ್ಲಿ ಸ್ಫೋಟವಂತೂ ಆಗಿದೆ, ಬ್ಲಾಸ್ಟ್ ಆಗಿದೆ. ಆ ಬ್ಲಾಸ್ಟ್ ಆಗಿರೋದಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಪ್ರಶ್ನೆಗಳಂತೂ ಮೂಡ್ತಾ ಇದ್ದಾವೆ. ಆದ್ರೆ ಈ ಹಿಂದೆ ಆಗಿರ್ತಕ್ಕಂಥ ಘಟನೆಗಳ ಕರಾಳ ನೆನಪು ದೆಹಲಿ ನಿವಾಸಿಗಳನ್ನ ಕಾಡೋದಕ್ಕೆ ಶುರುವಾಗ್ತಾ ಇದೆ. ಈ ಹಿಂದೆ ಕೂಡ ಆ ರೀತಿಯಾಗಿ ಸಾಕಷ್ಟು ಬಾರಿ ಘಟನೆಗಳು ನಡೀತಾ ಇತ್ತು. ಇಸ್ರೇಲ್ ರಾಯಭಾರಿ ಕಚೇರಿ ಬಳಿಯಲ್ಲಿ ಕೂಡ ಒಂದು ಕಾರ್ ಬಾಂಬ್ ಸ್ಫೋಟ ಆಗಿದ್ದನ್ನು ನಾವು ಈಗ ನೆನಪಿನಲ್ಲಿ ಇಟ್ಟುಕೊಳ್ಳುವಂಥದ್ದು. ಆ ಒಂದು ಕಾರಣದಿಂದಾಗಿ ಇಸ್ರೇಲ್ ಇರಾನ್ ಮೇಲೆ ದಾಳಿಯನ್ನು ನಡೆಸಿದಂಥ ಉದಾಹರಣೆಗಳು ಕೂಡ ಇದಾವೆ. ಅಂದ್ರೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಯಾವುದೇ ರೀತಿಯಾದ ಘಟನೆ ನಡೆದ್ರು ಕೂಡ ಅದಕ್ಕೆ ಅಂತಾರಾಷ್ಟ್ರೀಯ ಲಿಂಕೇಜ್ಗಳು ಇರೋದು ಕೂಡ ಈ ಹಿಂದೆ ಒಂದಿಷ್ಟು ಸಾಕಷ್ಟು ಪ್ರೂವ್ ಆಗಿದ್ದಾವೆ ಘಟನೆಗಳಲ್ಲಿ. ಹೀಗಾಗಿ ಈ ಸ್ಫೋಟಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂಥ ಪ್ರಶ್ನೆ ಮತ್ತೆ ಮತ್ತೆ ಮೂಡ್ತಾ ಇದ್ರು. ಇವತ್ತು ನಾನು ಆಗ್ಲೇ ಹೇಳ್ತಾ ಇದ್ದಾಗ ಇಡೀ ದಿನ ನಡೆದಿರ್ತಕ್ಕಂಥ ಘಟನೆಗಳನ್ನ ಗಮನಿಸ್ತಾ ಇದ್ರೆ ಇದನ್ನ ಒಂದು ಇಂಡಿವಿಜುವಲ್ ಘಟನೆ ಅಂತ ಪರಿಗಣಿಸೋದು ಸಾಕಷ್ಟು ಕಷ್ಟ ಸಾಧ್ಯವಾಗುತ್ತೆ. ಒಂದು ಕಡೆ ಅಲ್ಲಿ ಟೆರರಿಸ್ಟ್ಗಳ ಅಥವಾ ಶಂಕಿತ ಉಗ್ರರಿಂದ ಸ್ಫೋಟಕಗಳು ಸಿಗ್ತಾ ಇದ್ದದ್ದು ಎಲ್ಲಾದ್ರೂ ಒಂದು ಡೈವರ್ಷರಿ ಟ್ಯಾಕ್ಟಿಕ್ಸ್ ಆಗಿತ್ತಾ ಅಂದ್ರೆ ಜನರ ಅಥವಾ ತನಿಖಾಧಿಕಾರಿಗಳ ಗಮನವನ್ನ ಆ ಕಡೆ ಸೆಳೆದು ಈ ಕಡೆ ಏನಾದರೂ ಬೇರೆ ಕೃತ್ಯ ನಡೆಸೋದಕ್ಕೆ ಕೂಡ ಕೆಲ ಸಂಘಟನೆಗಳು ಪ್ಲಾನ್ ಅನ್ನ ಮಾಡಿಕೊಂಡಿದ್ವು ಅನ್ನುವಂಥ ಪ್ರಶ್ನೆಗಳು ಈಗ ಮೂಡ್ತಾ ಇದ್ದಾವೆ. ಯಾಕಂದ್ರೆ ಅಲ್ಲಿ ಸಾವಿಗೀಡಾಗಿರೋದು ಜನಸಾಮಾನ್ಯರು 8ಕ್ಕೂ ಅಧಿಕ ಜನ ಸಾವನ್ನಪ್ಪಿರುವಂತಹ ಸಂಖ್ಯೆಗಳಿದಾವೆ. ಅಧಿಕೃತವಾಗಿ 8 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. 16 ಜನ ಅತ್ಯಂತ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ. ಹೀಗಾಗಿ ಸಹಜವಾಗಿ ಇಂಥ ಒಂದು ಜನನಿಬಿಡ ಪ್ರದೇಶದಲ್ಲಿ ಇಷ್ಟು ದೊಡ್ಡ ಮಟ್ಟದ ಸ್ಫೋಟ ಹೇಗಾಯಿತು, ಅದಕ್ಕೆ ಕಾರಣ ಏನು ಅಂತ ಪ್ರಶ್ನೆಗಳು ಮತ್ತೆ ಮತ್ತೆ ಮೂಡ್ತಾ ಇದ್ದಾವೆ. ಆ ಕಾರಣದಿಂದಾಗಿ ಈಗ ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯಾದ ತನಿಖೆಯನ್ನು ಕೈಗೊಳ್ತಾರೆ, ಫಾರೆನ್ಸಿಕ್ ಅಧಿಕಾರಿಗಳು ಯಾವ ರೀತಿಯ ತನಿಖೆಯನ್ನು ಕೈಗೊಳ್ತಾರೆ, ಅಲ್ಲಿ ಏನಾದರೂ ಶ್ವಾನದಳ ಬರುವಂತ ಸಾಧ್ಯತೆ ಇದೆಯಾ? ಯಾಕಂದ್ರೆ ಯಾವುದೇ ಸ್ಫೋಟ ಸಂಭವಿಸಿದಂತ ಸಂದರ್ಭದಲ್ಲಿ ಸಹಜವಾಗಿ ಶ್ವಾನದಳ ಕೂಡ ಅಲ್ಲಿಗೆ ಆಗಮಿಸುವಂತ ಸಾಧ್ಯತೆಗಳು ಇರ್ತವೆ. ಹೀಗಾಗಿ ಸದ್ಯದ ಮಟ್ಟಿಗೆ ಆತಂಕದ ವಾತಾವರಣವಂತೂ ಇದ್ದೇ ಇದೆ. ಆದ್ರೆ ಆ ಸ್ಫೋಟಕ್ಕೆ मेरा नाम भूपेंद्र सिंह, मैं नोएडा रहता हूँ, सेक्टर 81 में। शिव शक्ति इनके लिए मेरा लोडिंग का काम था। गाड़ी मैंने अभी नई ली है, इलेक्ट्रिक गाड़ी है, लोडिंग वाली 4 पहियों की गाड़ी है, अभी भी आगे खड़ी हुई है। मेरी गाड़ी के भी बम्फर वगैरह सब टूट गए हैं। हम तो गेट खोल के, हम 2 जने थे, अमित था एक मैं था, हम एकदम भाग गए वहाँ से। हमारे पीछे गाड़ी में आग लगी है, बम फटा है, क्या जो भी कुछ हुआ हमारी समझ में नहीं आया, हम तो एकदम भाग गए जी वहाँ से। कितने बजे की घटना? ये इस टाइम 1.5 घंटा हो गया होगा कम से कम।
मुश्किल से मुश्किल 10 मीटर बस जी। अच्छा, क्या अपनी मची थी? भाई ऐसा लगा जैसे आग लग गई हो, बम फटा हो। बस फिर कोई नहीं सोच रहा था, किसी ने इतना भाग रहे थे, जान बचा के भाग रहे थे सब। हाँ, भूपेंद्र। ಈಗಾಗಲೇ ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಇರಬಹುದು, ಶ್ವಾನ ದಳ ಇರಬಹುದು, NDRF ಇರಬಹುದು, ಪ್ರತಿಯೊಂದು ಒಂದು ಅಧಿಕಾರಿಗಳು ಕೂಡ ಈಗ ಭೇಟಿಯನ್ನು ನೀಡುತ್ತಿದ್ದಾರೆ. ಪ್ರತಿಯೊಂದು ತಂಡವೂ ಕೂಡ ಸ್ಥಳಕ್ಕೆ ತೆರಳಿ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ. ಈ ಭಾರೀ ಸ್ಫೋಟಕ್ಕೆ ಏನು ಕಾರಣ ಇರಬಹುದು ಅಂತ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ಮಾಹಿತಿಯನ್ನು ನೀಡ್ತಾ ಇದ್ರು. ಗುಡಿ, ನೀವು ಮಾಹಿತಿಯನ್ನು ನೀಡ್ತಾ ಇದ್ರಿ, ಸ್ಫೋಟಕ್ಕೆ ಏನು ಕಾರಣ ಇರಬಹುದು ಅನ್ನುವಂತಹ ಆಂಗಲ್ನಲ್ಲಿ. ಸಾಮಾನ್ಯವಾಗಿ ಕೆಂಪುಕೋಟೆ ಅಂತ ಅಂದ್ರೆ ಸಾವಿರಾರು ಜನ ದೇಶದಿಂದ ವಿದೇಶದಿಂದ ಪ್ರವಾಸಿಗರು ಬರ್ತಾರೆ, ಕೆಂಪುಕೋಟೆಗೆ ವೀಕ್ಷಣೆಯನ್ನು ಮಾಡಬೇಕು ಅಂತಾನೆ ಬರ್ತಾರೆ. ಎಷ್ಟು ದೂರದಲ್ಲಿ ಈ ಒಂದು ಸ್ಫೋಟ ಸಂಭವಿಸಿರುವಂತದ್ದು? ಸಾಮಾನ್ಯವಾಗಿ ಅಲ್ಲಿ ಒಂದು 5 ಕಿಲೋಮೀಟರ್ ಒಳಗಡೆ ಹೋಗಬೇಕು, ಕೆಂಪುಕೋಟೆ ಹತ್ರ ಅಂದ್ರೇನೆ ಸಾಕಷ್ಟು ಭದ್ರತೆಯನ್ನ ಕೈಗೊಂಡಿರ್ತಾರೆ. ಅಷ್ಟು ಚೆಕಪ್ ಮಾಡಿ ಒಳಗಡೆ ಬಿಡುವಂತದ್ದು ಕಾರ್ಗಳನ್ನಾಗ್ಲಿ ವೆಹಿಕಲ್ಸ್ಗಳನ್ನಾಗ್ಲಿ. ಎಲ್ಲಿ ಎಷ್ಟು ದೂರದಲ್ಲಿ ಒಂದು ಸ್ಫೋಟ ಸಂಭವಿಸಿದೆ ಅಂತ? ಹೀಗಾಗಿ ಸಹಜವಾಗಿ ನೀವು ಹೇಳ್ತಾ ಇರೋದು ಅಕ್ಷರಶಃ ಸತ್ಯ ಚೈತ್ರ. ಯಾಕಂದ್ರೆ ದೆಹಲಿಯಲ್ಲಿ ಭೇಟಿಯನ್ನು ಕೊಟ್ಟಂತವರಿಗೆ ಗಮನಿಸಿರ್ತೀವಿ ನಾವು ಯಾವ ರೀತಿಯಾದಂಥ ಭದ್ರತೆ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳಿ. ಆದರೆ ಎಷ್ಟೇ ಭದ್ರತೆಯನ್ನ ಮಾಡ್ತಾ ಇದ್ರು ಕೂಡ ಎಲ್ಲೋ ಒಂದು ಚಿಕ್ಕ ತಪ್ಪು ಯಾರಿಂದಾದ್ರೂ ಆಯ್ತಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಆದರೆ ಈ ಒಂದು ಸ್ಫೋಟಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ CNGನ ಅಥವಾ ಪೆಟ್ರೋಲ್ ಡೀಸೆಲ್ ಟ್ಯಾಂಕ್ ಏನಾದ್ರು ಬ್ಲಾಸ್ಟ್ ಆಗಿರುವಂಥದ್ದು, ಅಥವಾ ಅಲ್ಲಿ ಯಾರಾದರೂ ಈ ಒಂದು ಏನಾದರೂ ಸ್ಮೋಕ್ ಅನ್ನ ಮಾಡೋದಕ್ಕೋಸ್ಕರ ಸಿಗರೇಟ್ ಅನ್ನ ಅಥವಾ ಬಿಡಿಯನ್ನು ಎಸೆದಿರೋದೇ ಬೆಂಕಿಗೆ ಕಾರಣವಾಯಿತಾ? ಹೀಗೆ ಸಹಜವಾಗಿ ಪ್ರಶ್ನೆಗಳು ಮೂಡ್ತವೆ. ಯಾಕಂದ್ರೆ ಇಲ್ಲಿಯವರೆಗೂ ಕೂಡ ಟೆರರ್ ಆಂಗಲ್ ಬಗ್ಗೆ ಅಧಿಕೃತವಾದಂತಹ ಮಾಹಿತಿಯನ್ನ ದೆಹಲಿ ಪೊಲೀಸರಾಗ್ಲಿ, ಕೇಂದ್ರ ಸರ್ಕಾರವಾಗ್ಲಿ, ಅಥವಾ ರಾಷ್ಟ್ರ ಹೋಮ್ ಮಿನಿಸ್ಟ್ರಿ ಆಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಏಜೆನ್ಸಿಗಳು ಅಧಿಕೃತವಾಗಿ ಕೊಡ್ತಾ ಇಲ್ಲ. ಹೀಗಾಗಿ ಸಹಜವಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಇಷ್ಟೊತ್ತಾಗಿದೆ ಘಟನೆಯಾಗಿ, ಯಾಕೆ ಇನ್ನೂ ಸ್ಪಷ್ಟನೆಯನ್ನ ಕೊಡ್ತಾ ಇಲ್ಲ? ಅಟ್ಲೀಸ್ಟ್ ಮೇಲ್ನೋಟಕ್ಕೆ ಎಕ್ಸ್ಪರ್ಟ್ಗಳು ಯಾರೇ ಇದ್ರು ಕೂಡ, ಅದು ಬಾಂಬ್ ಸ್ಕ್ವಾಡ್ನವ್ರು ಇರ್ಬೋದು ಅಥವಾ ಪೊಲೀಸ್ ಅಧಿಕಾರಿಗಳಿರ್ಬೋದು, ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಅಧಿಕಾರಿಗಳು ಒಂದು ಸ್ಫೋಟವಾದಂಥ ಜಾಗಕ್ಕೆ ಹೋದಾಗ ಅಲ್ಲಿರುವಂಥ ಘಟನಾವಳಿಗಳನ್ನು ಗಮನಿಸಿದಾಗ ಒಂದು ಅಂದಾಜಂತೂ ಸಿಕ್ಕೇ ಸಿಗುತ್ತೆ. ಇದು ಬಾಂಬ್ ಬ್ಲಾಸ್ಟ್ ಆಗಿರುವಂತದ್ದು ಅಥವಾ ಇದು CNG ಬ್ಲಾಸ್ಟ್ ಆಗಿರುವಂತ ಘಟನೆಗಳಿಗೆ ಕಾರಣ ಆಗಿರೋದಂತದ್ದು. ಯಾವುದೇ ರೀತಿಯಾದಂತದ್ದು ಇದ್ರೂ ಕೂಡ ಎಷ್ಟು ಬೇಗ ಮತ್ತು ಎಷ್ಟು ಸ್ಪಷ್ಟವಾದಂತ ಮಾಹಿತಿಯನ್ನು ಅಧಿಕಾರಿಗಳು ಮತ್ತು ಅಥವಾ ಕೇಂದ್ರ ಸರ್ಕಾರ, ಗೃಹ ಇಲಾಖೆ ಕೊಡ್ತಾರೆ, ಅಷ್ಟು ಬೇಗ ಒಂದು ರೀತಿಯಿಂದ ಜನರ ಆತಂಕದ ವಾತಾವರಣ ದೂರ ಆಗುತ್ತೆ. ಒಂದು ವೇಳೆ ಇದು CNGನೋ ಅಥವಾ ಬೇರೆ ರೀತಿಯಿಂದ ಅಪಘಾತದ ಕಾರಣದಿಂದಾಗಿ ಸ್ಫೋಟ ಸಂಭವಿಸಿದ್ದು ನಿಜವೇ ಆದ್ರೆ ಜನರಿಗೆ ಒಂದು ರೀತಿಯಿಂದ ನಿರಾಳ ಭಾವ ಮೂಡುತ್ತೆ. ಅದಕ್ಕೆ ಕಾರಣ ಏನು, ಆ ಆಕ್ಸಿಡೆಂಟ್ಗೆ ಕಾರಣ ಏನು, ಆಯಾ ಒಂದು ವೆಹಿಕಲ್ ಕಂಪನಿಗಳೇನಿದಾವೆ ಅಲ್ಲಿಯ ಇಂಜಿನಿಯರ್ಸು, ಆ ವೆಹಿಕಲ್ ಕಂಪನಿಗೆ ಸಂಬಂಧಪಟ್ಟಂತವರು ಮತ್ತು ಪೊಲೀಸರು ಸಹಜವಾಗಿ ಒಂದು ತನಿಖೆಯನ್ನು ಮಾಡೋ ಸಾಧ್ಯತೆಗಳು ದಟ್ಟವಾಗಿ ಇದ್ದೇ ಇರ್ತವೆ. ಆದರೆ ಈಗ ನಡೆದಿರ್ತಕ್ಕಂಥ ಘಟನೆಯನ್ನು ನೋಡ್ತಾ ಇದ್ರೆ 8 ಜನ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೇ ಒಂದು ಸ್ಫೋಟದ ಕಾರಣದಿಂದಾಗಿ ಸಾವನ್ನಪ್ಪಿದ್ದಾರೆ. 16ಕ್ಕೂ ಅಧಿಕ ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸಾಕಷ್ಟು ವಾಹನಗಳು ಸುಟ್ಟು ಕರಕಲಾಗಿದ್ದಾವೆ. ಇನ್ನೂ ಕೂಡ ದಟ್ಟವಾದಂತಹ ಹೊಗೆ ಆವರಿಸಿಕೊಳ್ತಾ ಇದೆ ಅನ್ನುವುದನ್ನ ಘಟನೆಯನ್ನ ನೋಡ್ತಾ ಇದ್ರೆ ಸಹಜವಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಜೊತೆಗೆ ಸಂಪರ್ಕಿಸ್ತೀವಿ ರಾಘವೇಂದ್ರ ಗುಡಿ. वाली कृपा से जो भी है, बाकी कितने लोग मरे हैं ये नहीं पक्का नहीं पता चला अभी। बहुत तगड़ा बम बताया, कुछ सिलेंडर की इतनी तकड़ी आवाज नहीं आएगी, बम ही फटा है। हाँ जी हाँ पक्का। यहाँ कम से कम 100 से 200 लोग मौजूद थे या उससे भी ज्यादा थे, क्योंकि यहाँ भीड़ हमेशा रहती है, क्योंकि मार्केट है यहाँ पर और गुरुद्वारा भी है अंदर, तो यहाँ भीड़ हमेशा रहती है। तो ब्लास्ट बहुत तेज हुआ था कि कान भी सुन पड़ गए थे। 5 मिनट तक तो कुछ समझ ही नहीं आ रहा था कि क्या हो गया ये। फिर अचानक से भगदड़ मच गई यहाँ पर कि ब्लास्ट हो गया। तो हम भी देखने आए, हम यहाँ मार्केट तक आए। यहाँ उस टाइम पे कोई पुलिस प्रशासन कोई मौजूद नहीं था यहाँ पर। आधे घंटे बाद जब लोग एक दूसरे को उठाए, जले हुए लोग भाग रहे थे सड़क पे, मैंने ऐसा भी देखा है। और यहाँ उड़ के बंदों के हाथ पैर उड़ के यहाँ तक गिरे हैं मार्केट तक। और फिर मतलब कुछ देखने लायक भी नजारा नहीं था कि इतना ज्यादा लोग तड़प रहे थे, मतलब देखा भी नहीं जा रहा था बिल्कुल भी। और पूरे रोड जला पड़ा।